ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಆಡದಿದ್ರೆ ಏನಾಗುತ್ತದೆ? ಐಸಿಸಿ ಎಚ್ಚರಿಕೆ, ಬ್ಯಾನ್ ಮಾತು, 2200 ಕೋಟಿ ನಷ್ಟ. ನ್ಯೂಸ್ ಚಾನೆಲ್ಗಳ ವರದಿ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವ ವಿಷಯ ಕೇವಲ ಕ್ರಿಕೆಟ್ಗೆ ಸೀಮಿತವಲ್ಲ. ಇದು ರಾಜಕೀಯ, ವ್ಯಾಪಾರ, ಅಂತಾರಾಷ್ಟ್ರೀಯ ಒತ್ತಡ ಮತ್ತು ಸಾವಿರಾರು ಕೋಟಿ ರೂಪಾಯಿ ಹಣದ ಆಟ. ವಿಷಯ ಏನಂದ್ರೆ, ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಆಡದಿದ್ರೆ ಏನಾಗುತ್ತದೆ? ಐಸಿಸಿ ನಿಜವಾಗಿಯೂ ಪಾಕಿಸ್ತಾನವನ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ಬ್ಯಾನ್ ಮಾಡುತ್ತಾ? 2200 ಕೋಟಿ ನಷ್ಟ ಅನ್ನೋದು ಎಷ್ಟು ಸತ್ಯ? ಈ ಎಲ್ಲ ಪ್ರಶ್ನೆಗಳಿಗೆ ಇಂದು ಸಂಪೂರ್ಣ ಉತ್ತರವನ್ನ ಕೊಡ್ತೀವಿ. ಭಾರತ ಪಾಕಿಸ್ತಾನ್ ಕ್ರಿಕೆಟ್ ವಿಶ್ವದ ಅತಿ ಹೆಚ್ಚು ವೀಕ್ಷಣೆ ಹೊಂದಿರುವ ಕ್ರೀಡಾ ಕಾರ್ಯಕ್ರಮ. ಒಂದು IPL ಫೈನಲ್ಗಿಂತ, ಒಂದು ವಿಶ್ವಕಪ್ ಫೈನಲ್ಗಿಂತಲೂ ಹೆಚ್ಚು ಜನ ಈ ಪಂದ್ಯವನ್ನ ನೋಡ್ತಾರೆ. ಈ ಪಂದ್ಯ ನಡೆದ ದಿನ ಟಿವಿ ಚಾನೆಲ್ಗಳ TRP ಸ್ಫೋಟ, ಯೂಟ್ಯೂಬ್ ಮತ್ತು OTT ಪ್ಲಾಟ್ಫಾರ್ಮ್ಗಳಲ್ಲಿ ಭಾರೀ ವೀಕ್ಷಣೆ, ಜಾಹೀರಾತು ದರಗಳು 10 ಪಟ್ಟು ಏರಿಕೆ. ಅದಕ್ಕೆ ಈ ಪಂದ್ಯವನ್ನ ಕ್ರಿಕೆಟ್ನ ಹಣದ ಎಂಜಿನ್ ಅಂತ ಕರೀತಾರೆ. ಹಾಗಾದ್ರೆ ಪಾಕಿಸ್ತಾನ್ ಬಾಯ್ಕಾಟ್ ಸುದ್ದಿ ಹೇಗೆ ಹೊರಬಂತು? ಇತ್ತೀಚೆಗೆ ಪಾಕಿಸ್ತಾನ್ ಸರ್ಕಾರದ ವಲಯದಿಂದ ಭಾರತದ ವಿರುದ್ಧ ಪಂದ್ಯ ಆಡೋದಿಲ್ಲ ಅನ್ನೋ ಸೂಚನೆಗಳು ಬಂದಿವೆ. ಸುದ್ದಿ ವರದಿಗಳ ಪ್ರಕಾರ ಈ ನಿರ್ಧಾರ ಕ್ರಿಕೆಟ್ ಬೋರ್ಡ್ ಮಟ್ಟದಲ್ಲ, ಸರ್ಕಾರದ ಮಟ್ಟದಲ್ಲಿ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಇದು ಆಟಗಾರರ ನಿರ್ಧಾರ ಅಲ್ಲ, ಇದು ರಾಜಕೀಯ ನಿರ್ಧಾರ. ಅಂತಾರಾಷ್ಟ್ರೀಯ ಮಾಧ್ಯಮಗಳ ವಿಶ್ಲೇಷಣೆಯ ಪ್ರಕಾರ ಈ ಘಟನೆ ಕ್ರಿಕೆಟ್ ಮತ್ತು ರಾಜಕೀಯದ ನಡುವಿನ ಗಂಭೀರ ಸಂಘರ್ಷವನ್ನ ತೋರಿಸುತ್ತದೆ. ಟೈಮ್ಸ್ ಆಫ್ ಇಂಡಿಯಾ ವರದಿ ಪ್ರಕಾರ ಪಾಕಿಸ್ತಾನ ಆಡದೆ ಹೋದ್ರೆ ಐಸಿಸಿ ತಕ್ಷಣ ಬ್ಯಾನ್ ಮಾಡುವ ಸಾಧ್ಯತೆ ಕಡಿಮೆ. ಆದರೆ ದೀರ್ಘಾವಧಿಯಲ್ಲಿ ಪಾಕಿಸ್ತಾನ್ ಕ್ರಿಕೆಟ್ಗೆ ತೀವ್ರ ಪರಿಣಾಮಗಳು ತಪ್ಪದು ಎಂದು ಮಾಜಿ PCB ಅಧಿಕಾರಿಗಳು ಹೇಳಿದ್ದಾರೆ. NDTV ವರದಿ ಹೇಳುವಂತೆ ಭಾರತ ಪಾಕಿಸ್ತಾನ ಪಂದ್ಯ ಇಲ್ಲದಿದ್ರೆ ಒಂದು ಪಂದ್ಯದಿಂದಲೇ 2000ರಿಂದ 2200 ಕೋಟಿ ತನಕ ಆರ್ಥಿಕ ನಷ್ಟ ಸಂಭವಿಸಬಹುದು. ಎಕನಾಮಿಕ್ ಟೈಮ್ಸ್ ಪ್ರಕಾರ ಈ ಪಂದ್ಯ ರದ್ದಾದರೆ ವಿಶ್ವಕಪ್ ಒಟ್ಟು ಜಾಹೀರಾತು ಆದಾಯದಲ್ಲಿ 15ರಿಂದ 20% ತನಕ ಕುಸಿತ ಆಗುವ ಸಾಧ್ಯತೆ ಇದೆ. ಡೆಕ್ಕನ್ ಹೆರಾಲ್ಡ್ ವರದಿ ಹೇಳುವಂತೆ ಈ ಒಂದು ಪಂದ್ಯವೇ ಪೂರ್ಣ ವಿಶ್ವಕಪ್ನ ಆರ್ಥಿಕ ಬೆನ್ನೆಲುಬು. ಐಸಿಸಿ ನಿಯಮಗಳ ಪ್ರಕಾರ ಒಂದು ತಂಡ ಟೂರ್ನಿಗೆ ಒಪ್ಪಿಕೊಂಡ ನಂತರ ನಿಗದಿತ ಎಲ್ಲ ಪಂದ್ಯಗಳನ್ನ ಆಡಬೇಕು. ಯಾವುದೇ ಪಂದ್ಯವನ್ನ ಕಾರಣವಿಲ್ಲದೆ ಬಿಟ್ಟರೆ ದಂಡ, ಅಂಕ ಕಡಿತ ಅಥವಾ ಟೂರ್ನಿಯಿಂದ ಹೊರಹಾಕುವಿಕೆ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಸರ್ಕಾರದ ಒತ್ತಡದಿಂದ ತಂಡ ಆಡದೆ ಹೋದರೆ ಇಂಥ ಸಂದರ್ಭಗಳಲ್ಲಿ ಐಸಿಸಿ ಕೂಡ ತಕ್ಷಣ ಕಠಿಣ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ಮಾತು ಜೋರಾಗಿ ಹರಡ್ತಾ ಇದೆ, ಪಾಕಿಸ್ತಾನ ಬ್ಯಾನ್ ಆಗುತ್ತೆ. ಆದ್ರೆ ಸತ್ಯ ಏನು? ಈಗಾಗಲೇ ಐಸಿಸಿ ಯಾವುದೇ ಬ್ಯಾನ್ ಘೋಷಣೆ ಮಾಡಿಲ್ಲ, ಅಧಿಕೃತ ನೋಟಿಸ್ ಕೂಡ ಇಲ್ಲ. ಆದ್ರೆ ಐಸಿಸಿ ಎಚ್ಚರಿಕೆಯನ್ನ ಕೊಟ್ಟಿದೆ. ನಿಯಮ ಉಲ್ಲಂಘನೆ ಆದ್ರೆ ಪರಿಣಾಮಗಳು ಖಂಡಿತ. ಅಂದ್ರೆ ಇದು ನೇರ ಬ್ಯಾನ್ ಅಲ್ಲ, ಆದ್ರೆ ಕ್ರಿಕೆಟ್ ಭವಿಷ್ಯ ಅಪಾಯದಲ್ಲಿದೆ. ಭಾರತ ಮತ್ತು ಪಾಕಿಸ್ತಾನ ವಿಶ್ವಕಪ್ ಪಂದ್ಯದಿಂದ ಬ್ರಾಡ್ಕಾಸ್ಟಿಂಗ್ ಹಕ್ಕು, ಜಾಹೀರಾತು, OTT ಸ್ಟ್ರೀಮಿಂಗ್, ಸೆನ್ಸರ್ ಡೀಲ್ಸ್, ಟಿಕೆಟ್ ಮಾರಾಟ ಇವೆಲ್ಲ ಸೇರಿ ಸುಮಾರು $250 ಮಿಲಿಯನ್, ಅಂದ್ರೆ 2000ರಿಂದ 2200 ಕೋಟಿ ಹಣ ನಷ್ಟ. ಕೇವಲ ಪಾಕಿಸ್ತಾನ್ಗೆ ಮಾತ್ರ ಅಲ್ಲ, ಐಸಿಸಿ, ಬ್ರಾಡ್ಕಾಸ್ಟ್ಗಳು, ಜಾಹೀರಾತುದಾರರು ಮತ್ತು ಸಂಪೂರ್ಣ ಕ್ರಿಕೆಟ್ ವ್ಯವಸ್ಥೆಗೆ ದೊಡ್ಡ ಹೊಡೆತ ಬೀರುತ್ತೆ. ಅದಕ್ಕೆ ಐಸಿಸಿ ತಕ್ಷಣ ಬ್ಯಾನ್ ಘೋಷಣೆ ಮಾಡೋದಿಲ್ಲ. ಆದರೆ ನಿಯಮ ಉಲ್ಲಂಘನೆ ಮುಂದುವರೆದರೆ ದಂಡ, ಅಂಕ ಕಡಿತ ಅಥವಾ ಭವಿಷ್ಯದ ಟೂರ್ನಿಗಳಲ್ಲಿ ಕಠಿಣ ನಿರ್ಧಾರಗಳು ಖಂಡಿತ. ಆದರೆ ಇದು ಈಗ ಬ್ಯಾನ್ ಆಗುತ್ತಾ ಅನ್ನೋ ಪ್ರಶ್ನೆ ಅಲ್ಲ, ಇದು ವಿಶ್ವ ಕ್ರಿಕೆಟ್ ಭವಿಷ್ಯ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅನ್ನೋ ದೊಡ್ಡ ಪ್ರಶ್ನೆ. ಪಾಕಿಸ್ತಾನ ಆಡುತ್ತಾ, ಐಸಿಸಿ ಕಠಿಣ ಕ್ರಮ ತೆಗೆದುಕೊಳ್ಳುತ್ತಾ ಅಥವಾ ಹಣ ಮತ್ತು ರಾಜಕೀಯ ಕ್ರಿಕೆಟ್ ಮೇಲೆ ಗೆಲ್ಲುತ್ತಾ? ಈ ಪ್ರಶ್ನೆಗಳ ಉತ್ತರ ಮುಂದಿನ ದಿನಗಳಲ್ಲಿ ವಿಶ್ವ ಕ್ರಿಕೆಟ್ನ ಭವಿಷ್ಯವನ್ನೇ ನಿರ್ಧರಿಸಲಿದೆ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.